ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೇನೆ. ನೀವು ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ನನ್ನ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ ಬ್ಲಾಗು. ಸಂಡೇ ಅಂದ್ಕೂಡಲೇ ನಮ್ಮ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಒಂದು ರೀತಿ ಬ್ರೇಕ್ಫಾಸ್ಟ್ ಏನು ಮಾಡಬೇಕಪ್ಪ ಸಂಡೇ ಅಂದ್ಕೂಡಲೇ ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಒಂದು ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಎಲ್ಲೆಲ್ಲೋ ಹೋಗ್ಬೇಕನ್ನೋ ಒಂದು ವಿಚಾರ ಕೂಡ ನಾವೆಲ್ಲರೂ ಮಾಡಿರ್ತೀವಿ. ಅದೇ ರೀತಿ ಇವತ್ತಿನ ದಿನ ಪ್ರತಿದಿನದಂತೆ ಬೆಳಗ್ಗೆ ಜಲ್ದಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಯನ್ನು ಮಾಡಿದ್ದೆ. ಯಾಕಂದರೆ ಸಂಡೇ ಅಂದ್ಕೂಡಲೇ ಕೆಲವೊಂದು ಸಲ ನಾವು ಲೇಟಾಗಿ ಹೇಳೋದಂತ ವಿಚಾರ ಮಾಡ್ತಿರ್ತೀವಿ. ಆದರೆ ಲೇಟಾಗಿ ಎದ್ದ ಕೂಡಲೇ ನೋಡಿ ವಿಚಾರ ಮಾಡಿ, ನೀವು ಲೇಟಾಗಿ ಎದ್ದ ಕೂಡಲೇ ಎಷ್ಟು ಒಂದು ರೀತಿ ನಮ್ಮ ಮೈಯಲ್ಲೆಲ್ಲ ಒಂದು ಲೇಜಿನೆಸ್ಸು ಅಥವಾ ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಮನೆಯವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಮ್ಮ ಪ್ರತಿನಿತ್ಯದ ಕೆಲಸ ಏನಿರುತ್ತೆ ಅದನ್ನೆಲ್ಲ ಪೂರ್ತಿ ಮಾಡಲೇಬೇಕಲ್ವಾ. ಹಾಗಾಗಿ ಇವತ್ತು ನಾನು ಈ ರೀತಿ ಬೆಳಗ್ಗೆ 6:30 7 ಗಂಟೆ ಒಳಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ಮನಸ್ಸಿಗೆ ಒಂದು ರೀತಿ ಏನೋ ನೆಮ್ಮದಿ. ಈ ಪೂಜೆಯನ್ನು ಮಾಡಿ ನೋಡಿದ ಕೂಡಲೇ ನಿಮಗೂ ಕೂಡ ಹೇಗೆ ಅನಿಸ್ತಾ ಇದೆ ಪೂಜೆಯನ್ನು ಕಮೆಂಟ್ ಮಾಡಿ. ಆನಂತರ ಇವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ನಮ್ಮ ಮನೆಯಲ್ಲಿ ಸಂಡೇ ಅಂದರೆ ಪ್ರತಿ ಸಂಡೇ ಅಂದ್ಕೂಡಲೇ ಮನೆಯವರು ಪ್ರತಿಯೊಬ್ಬರು ನಮ್ಮ ಮನೇಲಿ ಇಷ್ಟಪಟ್ಟು ತಿನ್ನೋದಂದರೆ ಪಾವ್ ಭಾಜಿ. ಅದರ ಜೊತೆಗೆ ಇವತ್ತು ನಾನು ಒಂದು ಸ್ವಲ್ಪ ಮಸಾಲ ಟೀಯನ್ನು ಮಾಡ್ಕೊತಿದ್ದೇನೆ. ಈ ಟೀಗೋಸ್ಕರ ನಾನು ಬೆಲ್ಲ, ತುಳಸಿ ಎಲೆ, ಹಸಿ ಶುಂಠಿ ಮತ್ತು ಮೆಣಸಿನ ಕಾಳದ ಪುಡಿ, ಆಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ದಾಲ್ಚಿನ್ನಿ ಪುಡಿಯನ್ನು ಹಾಕ್ಕೊಂಡು ಈ ಟೀಯನ್ನು ರೆಡಿ ಮಾಡ್ಕೊಂಡೆ. ಈ ಟೀನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸಕ್ಕರೆ ಯೂಸನ್ನು ಕಮ್ಮಿ ಮಾಡಿ ಬೆಲ್ಲವನ್ನು ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಒಂದು ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ನನಗಂತೂ ಇದಾಗಿದೆ, ಹಾಗಾಗಿ ನಿಮ್ಮ ಕೂಡ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಟೀಯನ್ನು ತೊಗೋತಾ ಇದ್ದೇನೆ. ಅದ್ರ ಜೊತೆಗೆ ಒಂದು 2 ಬಿಸ್ಕಿಟನ್ನು ತೊಗೊತಿದ್ದೆ. ಯಾಕಂದರೆ ಇವತ್ತು ಮನೆ ಪಕ್ಕದವರು ಒಂದು ಸ್ವಲ್ಪ ಪೂಜೆ ಇರೋದ್ರಿಂದ ಅರ್ಶಿನ ಕುಂಕುಮಕ್ಕೆ ಇಟ್ಟೋದ್ರಿಂದ ಉಪವಾಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಬ್ರೇಕ್ಫಾಸ್ಟ್ ಅಂತೂ ಮಾಡೋಕ್ಕಾಗಲ್ಲ, ಉಪವಾಸ ಇದ್ದರೆ ಬಿಸ್ಕಿಟ್ ತೊಗೋಬೋದು ಅಂತ ಹೇಳಿದರು. ಹಾಗಾಗಿ ಬಿಸ್ಕಿಟು ಮತ್ತು ಬ್ಲ್ಯಾಕ್ ಟೀಯನ್ನು ತೊಗೋತಾ ಇದ್ದೇನೆ. ಪೂಜೆ ಎಲ್ಲ ಮಾಡಿದ್ದು ಮನೆಯವರು ಕೂಡ ಯೋಗ ಹೋಗಿದ್ದರು, ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ. ಸಂಡೇ ಅಂದ್ಕೂಡಲೇ ಅವ್ರನ್ನೂ ಎಬ್ಸಿಲ್ಲ, ಲೇಟಾಗಿ ಹೇಳಿಬಿಡು. ಪ್ರತಿದಿನ ಅಂತೂ ನಾವು ಎಬ್ಸ್ತಾ ಇರ್ತೀವಿ ಅವ್ರನ್ನ, ಜಲ್ದಿ ಏಳು ಮಗು ಹೇಳಪ್ಪ ಸ್ಕೂಲಿಗೆ ಅದಿರ್ತೈತೆ ಅಂತ. ಆದರೆ ಸಂಡೇ ಅಂದ್ಕೂಡಲೇ ಒಂದು ಸ್ವಲ್ಪ ಅವ್ರು ಇಷ್ಟದಂಗೆ ಬಿಟ್ಬಿಡೋದು ಒಳ್ಳೇದು ಅನಿಸುತ್ತೆ. ಆನಂತರ ಮನೆಯವರು ಯೋಗ ಮುಗಿಸ್ಕೊಂಡು ಬರ್ತಾ ಮಾರ್ಕೆಟ್ನಿಂದ ಬರುವಾಗ ಪಾವ್ ಭಾಜಿ ಮಾಡೋಕ್ಕೋಸ್ಕರ ಪಾವನ್ನು ತೊಗೊಂಬಂದರು. ಅದರ ಜೊತೆಗೆ ಪಾವ್ ಭಾಜಿಗೆ ಬೇಕಾಗಿರುವಂಥ ಮೊಳಕೆ ಕಾಳನ್ನು ಕೂಡ ತೊಗೊಂಬಂದಿರು. ಅದನ್ನು ಕೂಡ ಪಾವ್ ಭಾಜಿಯನ್ನು ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯಲ್ಲಂತೂ ವಾರದಲ್ಲಿ 2 ಸಲ ಅಂತೂ ಈ ರೆಸಿಪಿ ಖಂಡಿತ ಆಗುತ್ತೆ. ಯಾಕಂದರೆ ನಮ್ಮ ಮನೆಯವ್ರು ಹಿಡ್ಕೊಂಡು ಮಕ್ಕಳು ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಮೊಳಕೆ ಕಾಳದು ಏನಿರುತ್ತೆ ಇದನ್ನು ಸ್ವಚ್ಛಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡಿರ್ಬೋದು. ಯಾಕಂದರೆ ಇದರಲ್ಲಿ ಅದರ ಸೊಪ್ಪು ಏನಿರುತ್ತೆ ಅಥವಾ ಕೆಲವೊಂದು ಸಲ ಇದರೆಲ್ಲ ಹಳ್ಳು ಕೂಡ ಇರುತ್ತೆ. ಈ ಮೊಳಕೆ ಕಟ್ಟುವಾಗ ಕಾಳುಗಳನ್ನು ನಾವು ನೆನೆ ಹಾಕಿ ಮೊಳಕೆ ಕಟ್ತಿರ್ತೀವಲ್ಲ, ಹಾಗಾಗಿ ಇವರು ಒಂದು ಅರ್ಧದಷ್ಟು ಹಾಕಿನೇ ಅದನ್ನು ಕ್ಲೀನಾಗಿ ತಳ್ಕೊಂಡು ಅದನ್ನು ಕುಕ್ಕರ್ ಕಾಸ್ತಾ ಇದ್ದೇನೆ. ಕುಕ್ಕರ್ ಹಚ್ಚುವಾಗ ನಾವು ಇದನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಟ್ಟು ಹಾಕೋಬೋದು. ಅಥವಾ ನಾವು ಹೊರಗಡೆ ಸೈಡೆಲ್ಲ ಪಾವ್ ಭಾಜಿ ತಿನ್ನೋ ಯಾವ ರೀತಿ ರೆಸಿಪಿ ಇರುತ್ತಲ್ಲ ಅದೇ ರೀತಿ ಕೂಡ ಆಗುತ್ತೆ. ನಾನು ಇಲ್ಲಿ ಪಾವ್ ಭಾಜಿ ಮಸಾಲಾನ ಯೂಸ್ ಮಾಡ್ತಾಯಿಲ್ಲ, ಮನೆಯಲ್ಲಿರುವಂಥ ಗರಂ ಮಸಾಲ ಅದನ್ನು ಕೂಡ ಹಾಕಿ ಪಾವ್ ಭಾಜಿಯನ್ನು ಮಾಡ್ತಾಯಿದ್ದೇನೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಆಮೇಲೆ ನನಗೆ ಹೇಗಾಗಿದೆ ಅನ್ನೋ ತಿಳಿಸಿ. ಆನಂತರ ಇಲ್ಲಿ ನಾನು ಕುಕ್ಕರಲ್ಲಿ ಇರುವ ಮೊಳಕೆ ಕಾಳನ್ನು ಸ್ವಚ್ಛಾಗಿ ತೊಳ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರಷ್ಟನ್ನು ಸೇರಿಸ್ಕೊತಾ ಇದ್ದೇನೆ. ಯಾಕಂದರೆ ಈ ಮೊಳಕೆ ಕಾಳು ಮೊದಲೇ ನಾವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಬೇಯುತ್ತೆ. ಆದರೆ ಇದಕ್ಕೊಂದು ಸ್ವಲ್ಪ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಅರಿಶಿನ ಪುಡಿ ಅಂದರೆ ಒಂದು ಸ್ವಲ್ಪ ಜಲ್ದಿ ನಾವು ಆಮೇಲೆ ಅರಿಶಿನ ಪುಡಿಯನ್ನು ಯೂಸ್ ಮಾಡಿದ್ರೂ ನೋಡುತ್ತೆ. ಅರಿಶಿನ ಪುಡಿ ಆಮೇಲೆ ಹೆಚ್ಚಿಟ್ಟಂಥ ಒಂದು ಆಲೂಗಡ್ಡೆಯನ್ನು ಸೇರಿಸ್ಕೊತಾ ಇದ್ದೇನೆ. ಈ ಪಾವ್ ಭಾಜಿ ರೆಸಿಪಿ ಏನಿದೆಯಲ್ಲ ಅವೆಲ್ಲ ಕಡೆ ಹೊರಗಡೆ ಎಲ್ಲ ಹೋದು ಅಂದರೆ ಅಲ್ಲಿ ಒಂದು ಸಾಂಬಾರು ಒಂದು ಸಣ್ಣ ಒಂದು ಅರ್ಧ ಗ್ಲಾಸ್ ಆಗುವಷ್ಟು 2 3 ಒಂದು 4 ಪಾವ್ ಕೊಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಪರ್ಸನ್ ಅಥವಾ ಸೇವ್ ಅಂತ ಹೇಳ್ತಾರಲ್ಲ ಅದನ್ನು ಕೊಡ್ತಾರೆ. ಉಳ್ಳಾಗಡ್ಡಿ, ಈರುಳ್ಳಿ, ಆಮೇಲೆ ಲಿಂಬೆಹಣ್ಣಿನ ರಸ ಮತ್ತು ಒಂದು ಸ್ವಲ್ಪ ಒಂದು ಬಟ್ಲ ಆಗೋಷ್ಟು ಸೇವೆ. ಅದ್ರ ಜೊತೆಗೆ ಒಂದು ಸ್ವೀಟ್ ಅಂದರೆ ಏನಾದರೂ ಗುಲಾಬ್ ಜಾಮೂನು ಅಥವಾ ಈ ರೀತಿ ಬರ್ಫಿ ಏನೋ ಕೊಡ್ತಾರೆ. ನೀವು ಪಾವ್ ಭಾಜಿ ರೆಸಿಪಿಯನ್ನು ಪಾವ್ ಭಾಜಿ ಒಂದು ಡಿಶನ್ನು ತಿಂದಿರಂದರೆ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಇಷ್ಟ ಆಗೋರು ಕೂಡ ಶೇರ್ ಮಾಡಿ. ಆನಂತರ ಇಲ್ಲಿ ನಾನು ಮೊಳಕೆ ಕಾಳನ್ನು ಕುಕ್ಕರ್ಗೆ ವಿಸಿಲ್ ಹೊಡ್ಕೊತಾ ಇದ್ದೀನಿ. ಆನಂತರ ಇಲ್ಲಿ ನಾವು ಪಾವನ್ನು ರೆಡಿ ಮಾಡ್ಕೋಬೋದಲ್ವ. ಈ ಪಾವನ್ನು ನಾವು ಒಂದು ಸ್ವಲ್ಪ ರೋಸ್ಟ್ ಮಾಡೋಣ, ಯಾಕಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇದಕ್ಕೆ ನೀವು ಬೆಣ್ಣೆ ಅಥವಾ ಬಟರ್ ಅಥವಾ ತುಪ್ಪನ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಇವತ್ತು ಮನೆಯಲ್ಲಿರುವ ತುಪ್ಪನ ಯೂಸ್ ಮಾಡ್ತಾಯಿದ್ದೇನೆ. ಪ್ರತಿ ಸಲ ನಾನು ಬೆಣ್ಣೆಯನ್ನು ಹಾಕಿ ರೋಸ್ಟ್ ಮಾಡ್ತಾಯಿದ್ದೆ. ಈ ಸಲ ಬೆಣ್ಣೆ ಇನ್ನೂ ತೆಗೆದಿಲ್ಲ, ಹಾಗಾಗಿ ತುಪ್ಪನ ಯೂಸ್ ಮಾಡಿ ರೋಸ್ಟ್ ಮಾಡ್ತಾಯಿದ್ದೇನೆ. ಈ ಪಾವನ್ನು ಕೂಡ ನಾವು ಮನೆಯಲ್ಲಿ ಕೂಡ ಮಾಡ್ಕೋಬೋದು. ನಾವು ಒಂದು ಸಲ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಆನಂತರ ಏನು ಟ್ರೈ ಹೋಗ್ದಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಮೈದಾ ಹಿಟ್ಟಿರೋ ಪದಾರ್ಥನ ಜಾಸ್ತಿ ಯಾರೂ ತಿನ್ನಲ್ಲ, ನನ್ನ ಹಿಡ್ಕೊಂಡು ಎಲ್ಲರೂ ಕೂಡ. ಯಾಕಂದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಒಂದು ಸ್ವಲ್ಪ ಇದಾಗುತ್ತೆ ಅಂದು ಜಾಸ್ತಿ ತಿನ್ನಲ್ಲ. ಹಾಗಾಗಿ ಈ ರೀತಿ ಬೇಕಾದಾಗ ಹೊರಗಿನ ಪಾವನ್ನು ತರಿಸ್ಕೊಂಡು ಮಾಡಿಕೊಡ್ತಾ ಇರ್ತೀನಿ. ನೀವು ಕೂಡ ಮಾಡ್ಬೋದು.
ಈ ರೀತಿ ಪಾವ್ಗಳನ್ನು ಮನ್ಯಾಗ ಮಾಡ್ಕೋಬೋದು. ಓವನ್ ಇಲ್ಲ ಅಂದರೂ ನಾವು ಮಾಡ್ಬೋದು ಈ ಪಾವನ್ನು. ಅದೇ ರೀತಿ ಪಾವನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪಾವನ್ನು ಎಲ್ಲಿವರೆಗೆ ರೋಸ್ಟ್ ಮಾಡ್ಕೋಬೇಕಂದ್ರೆ ಈ ಪಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ರೋಸ್ಟ್ ಮಾಡ್ಕೋಬೇಕು. ನೀವು ತವಾದಲ್ಲಿ ದೋಸೆ ತವೆ ಆಗಲಿ ಅಥವಾ ರೊಟ್ಟಿ ಮಾಡೋ ಚಪಾತಿ ತವೆಯಲ್ಲಿ ಕೂಡ ನೀವು ಇದನ್ನು ರೋಸ್ಟ್ ಮಾಡ್ಕೋಬೋದು. ರೋಸ್ಟ್ ಮಾಡೋ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮಗೂ ಈ ಪಾವ್ ಭಾಜಿ ರೆಸಿಪಿ ಇಷ್ಟ ಆಗುತ್ತೆ. ಇಲ್ಲಂತೂ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿನಿ ಅನಿಸುತ್ತೆ, ಹಾಗಾಗಿ ಮತ್ತೊಂದು ಪಾವನ್ನು ರೋಸ್ಟ್ ಮಾಡ್ಕೊತಾ ಇದ್ದೇನೆ. ಯಾಕಂದರೆ ಅವು 3 ಪಾವು ತುಪ್ಪ ಎಲ್ಲ ಹಚ್ಚಿತು, ಇನ್ನೊಂದು ಸ್ವಲ್ಪ ತುಪ್ಪ ಉಳಿತು. ಹಾಗಾಗಿ ಒಂದು ಸ್ವಲ್ಪ ಮತ್ತೊಂದು ಪಾವನ್ನು ಹಾಕಿ ತಿನ್ಬೋದು. ಮಧ್ಯಾಹ್ನಕ್ಕೆ ಮಕ್ಕಳು ಕೂಡ ತಿಂತಾರತ್ತೆ. ಹಾಗೆ ರೋಸ್ಟ್ ಮಾಡಿರುತ್ತೆ. ನನ್ನ ರೆಸಿಪಿಗಳು, ನನ್ನ ಬ್ಲಾಗ್ಗಳು ನಿಮ್ಗೆ ಇಷ್ಟ ಆಗ್ತಾರೆ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಗೆ. ಮತ್ತು ಪ್ಲೀಸ್ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ, ನಿಮ್ಮ ಕಮೆಂಟು ಏನು ಅನ್ನೋದು ತಿಳಿಸ್ಕೊಡಿ. ಈ ಒಂದು ಬ್ಲಾಗ್ ಆಗಲಿ, ಈ ಒಂದು ರೆಸಿಪಿಗಳಾಗಲಿ, ಕೆಲವೊಂದು ಟಿಪ್ಸ್ಗಳಿಗೆ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸ್ತಾನೆ. ಈ ರೀತಿ ಬ್ರೌನ್ ಕಲರ್ ಆಗೋವರೆಗೆ ನಮ್ಮ ಪಾವಂತೂ ರೋಸ್ಟ್ ಆಯಿತು. ಇನ್ನಂತೂ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂತಪ್ಪ ಅಂದರೆ, ನಾವು ಪಾವ್ ಜೊತೆ ಕೊಡುವಂಥ ಏನು ಸಾಂಬಾರು ಭಾಜಿ ಇರುತ್ತಲ್ಲ ಅದನ್ನು ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ಈರುಳ್ಳಿ, ಆಮೇಲೆ ಒಂದು ಸಣ್ಣದಾಗಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಪೂರ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅದನ್ನು ಇಲ್ಲಿ ಪಾವ್ಗಳನ್ನು ತೆಗೆದು ಇಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ರೋಸ್ಟ್ ಮಾಡಿ. ಆನಂತರ ನಾನು ಇಲ್ಲಿ ಪಾವ್ ಭಾಜಿಗೆ ಒಂದು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಇಲ್ಲಿ ನೀವು ಎಣ್ಣೆ ಬದಲಾಗಿ ಬಟರು ಅಥವಾ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಇವತ್ತು ಎಣ್ಣೆಯನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಒಣ ಮಸಾಲೆ ಅಂದರೆ ದಾಲ್ಚಿನ್ನಿ, ಲವಂಗ, ಕಾಳು ಮೆಣಸು, ಯಾಲಕ್ಕಿಯನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೇನೆ. ಇದೊಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ, ನಮ್ಮ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ನಾವು ಇಂಡಿಯಾದಲ್ಲಂತೂ ಒಣ ಮಸಾಲೆ ಅಂತ ಫುಲ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತೇವೆ. ಅದ್ರ ಜೊತೆಗೆ ಗರಂ ಮಸಾಲನೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೇನೆ. ಒಣ ಮೆಣಸಿನ್ಕಾಯಿ ಇಲ್ಲದ ಕಾರಣ ಹಸಿಮೆಣಸಿನಕಾಯಿಯನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ನೀವು ಖಾರ ಕಡಿಮೆ ಬೇಕಂದರೆ ನೀವು ಕಡಿಮೆ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಂತರ ಇಲ್ಲಿ ಒಂದು ಮೆಣಸಿನ್ಕಾಯಿನ ಹಾಕೋತಿದ್ದೇನೆ. ಈ ಮೆಣಸಿನ್ಕಾಯಿನ ಹಾಗೆ ಮುರಿದು ಹಾಕಬಾರ್ದು. ಒಂದು ಸ್ವಲ್ಪ ಅದಕ್ಕೆ ಚಾಕುವಿನಿಂದ ಕಟ್ ಮಾಡಿ ಹಾಕ್ಬೇಕಂದ್ರೆ ಸಿಡಿಯತ್ತೆ ಎಣ್ಣೆಯಲ್ಲಿ. ಹಾಗಾಗಿ ಆನಂತರ ಇಲ್ಲಿ ಜಜ್ಜಿಟ್ಕೊಂಡು ಪುಡಿ ಮಾಡಿ ನಾನು ಹೇಳಿದ್ನಲ್ಲ ನಿಮ್ಮ ಮಸಾಲೆ, ಆ ಮಸಾಲೆಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಆನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಟಂಥ ಏನು ಈರುಳ್ಳಿ ಇರುತ್ತೆ, ಆಮೇಲೆ ಟೊಮೆಟೊ, ಕರಿಬೇವು, ಇದನ್ನು ಕೂಡ ನಾವು ಇಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ಹೋಮ್ ಮೇಡ್ ಪಾವ್ ಭಾಜಿ ಅಂದರೆ ನಾವು ಹೋಟೆಲ್ ಸ್ಟೈಲಲ್ಲಿ ಏನು ಸಿಗುತ್ತೆ ಆ ರೀತಿ ಜಾಸ್ತಿ ಎಣ್ಣೆ ಯೂಸ್ ಮಾಡಿ ಹಾಕ್ತಾ ಇಲ್ಲ. ಒಂದು ಸ್ವಲ್ಪನೇ ಮನೆಯಲ್ಲಿ ಹೆಲ್ದಿಯಾಗಿಡಬೇಕು ಕೂಡ ಮತ್ತು ಟೇಸ್ಟಿಯಾಗಿ ಕೂಡ ಇರಬೇಕು, ಆ ರೀತಿ ಪಾವ್ ಭಾಜಿಯನ್ನು ಮಾಡ್ತಾ ಇದ್ದೇನೆ. ನಾವು ಸಂಡೇ ಅಂದ್ಕೂಡಲೇ ಮನೆಯಲ್ಲಿ ನಾವು ಒಂದು ಹೊಸ ರೆಸಿಪಿಗಳನ್ನ ಅಥವಾ ಸಂಡೆಗೆ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ಲಂಚ್ ಆಗಲಿ, ನೈಟಿಗೆ ಡಿನ್ನರ್ ಆಗಲಿ ಒಂದು ಸ್ವಲ್ಪ ಬೇರೆಯನ್ನು ಮಾಡ್ತಾ ಇರ್ತೇವೆ. ಅದ್ರ ಜೊತೆಗೆ ಇಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡೆ, ಒಂದು ಸ್ವಲ್ಪ ಉಪ್ಪಕ್ಕೆ ಬೇಯಿಸ್ಕೊಂಡೆ. ಆನಂತರ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋ ಟೊಮೆಟೊ, ಆನಂತರ ಇದನ್ನು ನಾವು ಅಲ್ಲೇ ಒಂದು ಸ್ವಲ್ಪ ಸ್ಮ್ಯಾಶ್ ಗತಿ ಮಾಡ್ಕೋಬೇಕಂದ್ರೆ ಅದು ಪಾವ್ ಭಾಜಿಯಲ್ಲಿ ಈರುಳ್ಳಿ ಟೊಮೆಟೊ ಹಾಕಿದಾರ ಅನ್ನೋದು ಇದಿರಬಾರ್ದು, ಆದರೆ ಒಂದು ಸ್ವಲ್ಪ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಇದು ಕೂಡ ಟೇಸ್ಟ್ ಆಗುತ್ತೆ. ಆನಂತರ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಮಸಾಲೆ, ಗರಂ ಮಸಾಲ, ಒಂದು 2 ಚಮಚದಷ್ಟು ಖಾರ ಪುಡಿ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಹಾಕ್ತಾ ಇದ್ದೇನೆ. ಆಮೇಲೆ ನಾವು ಇಲ್ಲಿ ಕುದಿಸಿಟ್ಕೊರೋಂಥ ಏನು ಮೊಳಕೆ ಕಾಳು ಇರುತ್ತಲ್ಲ, ಆ ಮೊಳಕೆ ಕಾಳು, ಆಲೂಗಡ್ಡೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಒಂದು 10-15 ನಿಮಿಷ ಇದನ್ನು ಕುದಿಸಿದ್ರೆ ನಮ್ಮ ಪಾವ್ ಭಾಜಿ ಸಾಂಬಾರು ರೆಡಿ ಆಗುತ್ತೆ. ಆನಂತರ ಇಲ್ಲಿ ನಾನು ಪಾವ್ ಭಾಜಿ ನಾಷ್ಟಕ್ಕೆ ಹಾಕ್ಕೊಡ್ತೇನೆ. ಈರುಳ್ಳಿ, ಕೊತ್ತಂಬರಿ, ಸೇವು, ಲಿಂಬೆಯನ್ನು, ಆಮೇಲೆ 2 ಇದಕ್ಕೆ ನಾನು ಇಲ್ಲಿ ಸಾಂಬಾರನ್ನು ಹಾಕಿ ಬಿಸಿಯಾದ ನಮ್ಮ ಪಾವ್ ಭಾಜಿ ರೆಸಿಪಿ ರೆಡಿ ಆಗಿರುತ್ತೆ. ಹಾಗಾಗಿ ಪ್ರತಿದಿನ ಪೂಜಾ ಬೇಕಾಗಿರುವಂಥ ಸಾಮಗ್ರಿಗಳು ಕಂಪಲ್ಸರಿ ಅಂದರೆ ನಾವು ಮನೆಯಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಆಗಲಿ ಅಥವಾ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಆಗಲಿ ಈ ರೀತಿ ಮಾಡ್ತಿರ್ತೆ, ಅವಾಗ ಕಂಪಲ್ಸರಿ ಬೇಕಾಗಿರುವಂಥ ಕೆಲವೊಂದು ಸಾಹಿತ್ಯಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಉದ್ಬತ್ತಿ ಅಂತೂ ಪ್ರತಿದಿನ ನಾವು ಹಚ್ತಾ ಇರ್ತೇವೆ, ಪ್ರತಿದಿನ ಬೇಕು. ಆನಂತರ ಈ ಗೆಜ್ಜೆ ವಸ್ತ್ರ ಏನಿರುತ್ತೆ ಗಣಪತಿಗಾಗಲಿ, ಸಂಕಷ್ಟಿ ಇದ್ದಾಗ ಅಥವಾ ಹುಣ್ಣಿಮೆ ಅಮಾಸೆಗೆ ಲಕ್ಷ್ಮೀ ಮೂರ್ತಿಗೆಲ್ಲ ಏರ್ಸಬೇಕಾಗುತ್ತೆ. ಪ್ರತಿದಿನ ಅಂತೂ ನಾವು ಕೂಡ ಗೆಜ್ಜೆ ವಸ್ತ್ರನ ಏರಿಸ್ಬೋದು, ಮಂಗಳವಾರ, ಶುಕ್ರವಾರ. ಆನಂತರ ಧೂಪನ್ನು ಕೂಡ ಆ ಧೂಪವನ್ನು ತರಿಸ್ತೇನೆ. ನಾ ಕಪ್ ಧೂಪ ಏನಿರುತ್ತೆ ಅದನ್ನು ತರಿಸಲ್ಲ, ಯಾಕಂದರೆ 1-2 ಸಲ ಅದನ್ನು ತರಿಸಿದೆ. ಅದನ್ನು ಮನೇಲಿ ಹಾಕಿದ ಕೂಡಲೇ ಯಾಕೋ ಮಕ್ಕಳಿಗೆ ಒಂದು ಸಲ ಕೆಮ್ಮು, ಒಂದು ಸ್ವಲ್ಪ ಕಫ ಅದು ಜಾಸ್ತಿ ಕಾಣ್ತಾ ಇತ್ತು. ಹಾಗಾಗಿ ನಾನು ಅದನ್ನು ಜಾಸ್ತಿ ತರಿಸಲ್ಲ. ಈ ರೀತಿ ಸಣ್ಣದಾಗಿರೋ ಸುಗಮ್ ಧೂಪನ್ನು ತರಿಸ್ತೀನಿ. ಆಮೇಲೆ ಈ ರೀತಿ
ಕುಲ್ಲ ಅಂದರೆ ಖಾಲಿ ಸಿಗುವಂಥ ಸಾಂಬ್ರಾಣಿ ಧೂಪನ ಕೂಡ ತರಿಸ್ತೇನೆ. ಇದು ನಾವು ಮನೆಯಲ್ಲಿರುವಂಥ ತೆಂಗಿನ ಚಿಪ್ಪು ಏನಿರುತ್ತಲ್ಲ ಅದನ್ನೇ ಸುಟ್ಟು ನಾವು ಶುಕ್ರವಾರ ಮಂಗಳವಾರಕ್ಕೊಂದ್ಸಲ ಈ ರೀತಿ ಸಾಂಬ್ರಾಣಿ ಕೂಡ ಹಾಕ್ತಿರ್ತೇನೆ. ಆಮೇಲೆ ಹೂಬತ್ತಿಯನ್ನು ಕೂಡ ಕರಿಬೇವಿನ ಸೊಪ್ಪನ್ನು ನಾವು ಯಾವ ರೀತಿ ಸ್ಟೋರ್ ಮಾಡಿಡಬೇಕು, ಯಾಕಂದರೆ ಈಗ ಒಂದ್ಸಲ ತಂದು ಅಂದ್ರೆ ಅಥವಾ ಊರಿಗೆಲ್ಲ ಹೋದಾಗ ನಾವು ಕರಿಬೇವಿನ ಸೊಪ್ಪು ಊರಲ್ಲೇ ಕೊಟ್ಟು ಕಳಿಸ್ತಾರೆ, ಅದನ್ನು ಯಾವ ರೀತಿ ಸ್ಟೋರ್ ಮಾಡಿ ಚೆನ್ನಾಗಿ ನಾವು ಮೊದಲು ಅದನ್ನ ಚೆನ್ನಾಗಿ ತೊಳ್ಕೊಬೇಕು. ಆನಂತರ ನಾವು ಕಾಟನ್ ಬಟ್ಟೆ ಏನಿರುತ್ತೆ ಇದನ್ನು ಚೆನ್ನಾಗಿ ಒರೆಸ್ಕೊಂಡು ಇದನ್ನು ನಾವು ಒಂದು ಕಂಟೈನರಲ್ಲಿ ಪ್ಲಾಸ್ಟಿಕ್ ಆಗಲಿ ಅಥವಾ ಒಂದು ಕವರಲ್ಲಿ ಕೂಡ ಹಾಕಿಟ್ಟರೂ ಕೂಡ ನಡೆಯುತ್ತೆ. ಇದನ್ನು ಮೊದಲನೇದಾಗಿ ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು, ಯಾಕಂದರೆ ಇದರಲ್ಲಿ ನೀರು ಇರ್ದಂಗೆ ನಾವು ಇದೇ ರೀತಿ ಹಚ್ಚ ಹಸಿರಾಗಿರಬೇಕು. ಒಂದು 15 ದಿವಸಗಟ್ಟಲೆನೂ ಕೂಡ ನಾವು ಇದನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ನಾ ಇಲ್ಲಿ ಕಾಟನ್ ಬಟ್ಟೆ ಅಥವಾ ಏನಿರುತ್ತಲ್ಲ ಈ ಟವಲ್ಸಿಂದ ಇದನ್ನು ಸ್ವಚ್ಛ ಒರೆಸ್ತಾ ಇದ್ದೀನಿ. ಇದು ನಾವು ಪ್ರತಿ ಸಲ ತಂದಾಗ ಮಾರ್ಕೆಟಿಂದ ತಂದಾಗ ಅಥವಾ ಊರಿಗೆಲ್ಲ ಹೋದಾಗ ತಂದಾಗ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋದ್ರಿಂದ ಕೂಡ ಕರಿಬೇವು ಸೊಪ್ಪು ಅದರ ಸ್ಮೆಲ್ ಆಗಲಿ ಹಾಗೆ ಇರುತ್ತೆ. ಇದನ್ನು ಚೆನ್ನಾಗಿ ಒಂದೊಂದು ಹೆಸಳನ್ನು ಬಿಟ್ಟಿಟ್ಕೊಂಡು ನಾವು ಯಾವುದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೇವಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಈ ರೀತಿಯಾಗಿರಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಚೆನ್ನಾಗಿ ಬಿಡಿಸಿಟ್ಟು ತೊಳೆದಿಟ್ಕೋಬೋದು. ತೊಳೆದಿಟ್ಟಂದ್ರೆ ಆದಷ್ಟು ಜಲ್ದಿ ಹಾಳಾಗುತ್ತೆ. ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಬಿಡಿಸಿಟ್ಟು ನಾವು ಬೇಕಾದಾಗ ಯೂಸ್ ಮಾಡುವಾಗ ಅದನ್ನು ತೊಳ್ಕೊಬೋದು. ಬಿಡಿಸಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಹಾಕಿಡ್ಬೋದು. ಈ ರೀತಿ ನಾವು ಪ್ರತಿ ಸಲ ಊರಿಂದ ಆಗಲಿ ಅಥವಾ ಮಾರ್ಕೆಟಿಂದ ತಂದಾಗಲಾಗಲಿ ಈ ರೀತಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡಿರ್ತೀನಿ. ಯಾಕಂದರೆ ನಮ್ಮ ಪ್ರತಿಯೊಬ್ಬರು ಮನೆಯಲ್ಲಿ ಕರಿಬೇವು ಕೊತ್ತಂಬರಿ ಇಲ್ಲದೆ ಅಡುಗೆ ಅಂತೂ ಪೂರ್ಣ ಆಗಲ್ಲ ಅಂತ ತಿಳ್ಕೊಂಡು ಈ ರೀತಿ ಕಟ್ ಮಾಡಿ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೋಬೇಕು. ನಾವು ಒಂದು ಸ್ವಲ್ಪ ತೊಳೆದಿಟ್ಟಂದರೆ ಒಂದು ಸ್ವಲ್ಪ ನೀರು ಉಳಿದ್ರೂ ಕೂಡ ಅದು ಜಲ್ದಿ ಕೊಳೆತು ಹೋಗುತ್ತೆ. ಹಾಗಾಗಿ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅಂದರೆ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಾಗಲಿ ಅಥವಾ ಒಂದು ಸ್ವಲ್ಪ ಕಾಟನ್ ಕವರ್ ಏನಿರುತ್ತಲ್ಲ ಆ ರೀತಿ ಈ ರೀತಿ ಹಾಕಿಟ್ಕೊಂಡು ನಾವು ಯೂಸ್ ಮಾಡುವಾಗ ಇದನ್ನು ತೊಳೆದು ಯೂಸ್ ಮಾಡ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಒಂದು 15 ದಿನದ ತನಕ ಈ ಕರಿಬೇವು ಸೊಪ್ಪಾಗಲಿ ಕೊತ್ತಂಬರಿ ಸೊಪ್ಪಾಗಲಿ ಅದೇ ರೀತಿ ಇರುತ್ತೆ. ಅಂತೂ ಸದ್ಯ ಮನೆಯಲ್ಲಿ ಆಜುಬಾಜು ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಇಲಿಗಳ ಕಾಟ ಅಂತ ಆಗಿಬಿಟ್ಟಿದೆ. ಯಾಕಂದರೆ ಮನೆ ಪಕ್ಕದಲ್ಲಿರುವ ಎಲ್ಲ ಒಂದು ಜಾಗ ಏನು ಪ್ಲಾಟ್ಗಳು ತೊಗೊಂಡ್ಬಿಟ್ಟಿದ್ದಾರೆ. ಅವೆಲ್ಲ ಮೊದಲೆಲ್ಲ ಹುಲ್ಲು ಬೆಳೆದಿತ್ತು ಅಥವಾ ಒಂದು ಸ್ವಲ್ಪ ಎಲ್ಲ ಹೊಲಸಿರೋದ್ರ ಕಂಟಿ ಎಲ್ಲ ಕಡಿದ್ರಿಂದ ಇಲಿಗಳು ಮನೆಯಲ್ಲಿ ಬಂದಿರುವ ಹಾಗಾಗಿ ಮಕ್ಕಳಿರೋದ್ರಿಂದ ಇಲಿ ಔಷಧ ಅಥವಾ ಇಲಿ ಪಾಷಾಣ ಹಾಕೋಕ್ಕೆ ಹೆದರಿಕೆ ಆಗುತ್ತೆ. ಹಾಗಾಗಿ ಇವತ್ತು ಮನೆಯವರು ಒಂದು ಕೂಡ ಇಲಿಯದ ಒಂದು ಬ್ಯಾಟ್ ಅಥವಾ ಒಂದು ಮ್ಯಾಟ್ ತೊಗೊಂಬಂದಿರು. ಈ ಮ್ಯಾಟ್ದಿಂದ ಕೂಡ ನಂಗೆ ತುಂಬ ಯೂಸ್ ಆಯಿತು. ಯಾಕಂದರೆ ನಿಮಗೂ ಕೂಡ ಯೂಸ್ ಆಗಿರಬೇಕು. ಒಂದು ಇಲಿಯಲ್ಲಿ ಮನೆಯಲ್ಲಿ ಕಂಡ್ರೆ ನಮ್ಮ ಹೆಣ್ಮಕ್ಳಿಗಂತೂ ಫುಲ್ ಟೆನ್ಷನ್. ಯಾಕಂದರೆ ಅರಿವಿ ಕಟ್ ಮಾಡುತ್ತೆ ಅಥವಾ ಏನೋ ಒಂದು ನಾವು ಪದಾರ್ಥ ಯೂಸ್ ಮಾಡಿಟ್ಟು ಒಂದು ಪದಾರ್ಥ ಕಟ್ ಮಾಡುತ್ತೆ ಅನ್ನೋ ಹೆದರಿಕೆ ಕೂಡ ನಮ್ಮೆಲ್ಲರಿಗೂ ಇರುತ್ತೆ. ಹಾಗಾಗಿ ಈ ಮ್ಯಾಟ್ನಿಂದ ಕೂಡ ನಂಗೆ ತುಂಬ ಯೂಸ್ ಆಯಿತು. ನಿಮಗೂ ಕೂಡ ಇದರಿಂದ ಯೂಸ್ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಂದರೆ ಇದನ್ನು ಎರಡು ಸೈಡ್ ಏನಿರುತ್ತಲ್ಲ ಇದನ್ನು ಓಪನ್ ಆಗಿಡಬೇಕು. ಅದರಲ್ಲಿ ಗಮ್ ಇರುತ್ತೆ. ನಾವು ಎಲ್ಲಿ ಇಲಿ ಬರುತ್ತಲ್ಲ ಅಲ್ಲಿ ಇದನ್ನು ಇಡಬೇಕು. ಇದರಿಂದ ಇಲಿಗೆ ಏನಾದರೂ ತಿನ್ನಕ್ಕೆ ಇಡಬೇಕು. ಮ್ಯಾಟ್ ಹತ್ರ ನಾವು ಬೋಂಡಾ ಆಗಲಿ ಅಥವಾ ಚಪಾತಿ ಅಥವಾ ಬಿಸ್ಕಿಟನ್ನು ಒಂದು ರೀತಿ ಸ್ಮೆಲ್ ಬರೋ ಒಂದು ಪದಾರ್ಥ ಏನಿರುತ್ತಲ್ಲ ಅದನ್ನು ಇಡಬೇಕು. ಇದರಿಂದ ಇಲಿ ಅಲ್ಲಿ ಬರುತ್ತೆ. ಯಾವಾಗ ಇಲಿ ಇದ್ರ ಹತ್ರ ಬರುತ್ತಲ್ಲ ಈ ಮ್ಯಾಟ್ ಏನಿದೆ ಇದ್ರದಾಗ ಅಂಟ್ಕೋತಂದ್ರೆ ಅದಕ್ಕೆ ಮುಂದೆ ಹೋಗೋಕ್ಕಾಗಲಿ ಅಥವಾ ಕಾಲುಗಳಿಗೆ ಇದು ಅಂಟ್ಕೋತಿದೆ. ಇದೊಂದು ಈಕೋ ಫ್ರೆಂಡ್ಲಿ ಮತ್ತು ಅತ್ಯಂತ ಬೆಸ್ಟ್. ಯಾಕಂದರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ನಮಗೆಲ್ಲರಿಗೂ ಕೂಡ ಹೆದರಿಕೆ ಆಗುತ್ತೆ. ಇಲಿ ಪಾಷಾಣ ಆಗಲಿ ಅಥವಾ ಮನೆಯಲ್ಲಿ ಇಲಿಗಳು ಬಂದ್ರೇ ಒಂದು ರೀತಿ ಟೆನ್ಷನ್ ಆಗುತ್ತೆ. ಮನೆಯೆಲ್ಲ ಇಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅವು ಮಾಡೋವಂಥ ಹೊಲಸಿಂದ ಮನಸ್ಸಿಗೆ ಒಂಥರ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಇದೊಂದು ನನಗೆ ತುಂಬ ಬೆಸ್ಟ್ ಅನ್ನಿಸ್ತು. ಆದರೆ ಇದರಿಂದ ಕೂಡ ನಂಗೆ ತುಂಬ ಯೂಸ್ ಆಗಿದೆ. ಮನೆಯಲ್ಲಿ ಇಲಿಗಳ ಕಾಟ ಅಂತ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ನಿಮಗೂ ಕೂಡ ಇದರಿಂದ ಯೂಸ್ ಆಗ್ಬೋದು. ಇದು ಇಲಿಗಳು ಹೇಗೆ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ನಿಮ್ಗೆ ಇಲಿಗಳು ಡೆಫಿನೆಟ್ಟಾಗಿ ನಿಮಗೆ ಗೊತ್ತಿರುತ್ತೆ. ನಾವು ರಾತ್ರಿ ಮಲಗಿದಾಗ ಅಥವಾ ಮಧ್ಯಾಹ್ನ ಏನೋ ಒಂದು ಸೌಂಡ್ ಇಲ್ಲದಾಗ ಇಲಿಗಳು ಎಲ್ಲಿ ಓಡಾಡ್ತಿರ್ತಾರೆ. ಆ ಜಾಗದಲ್ಲಿ ನಾವು ಇದನ್ನು ಕಾರ್ನರಲ್ಲಿ ಇಡಬೇಕು. ಇದ್ರ ಮುಂದೆ ಅಂದರೆ ಈ ಮ್ಯಾಟ್ ಮುಂದೆ ನಾವು ಒಂದು ಸ್ವಲ್ಪ ಏನಾದರೂ ತಿನ್ನೋ ಪದಾರ್ಥಗಳನ್ನ ಇಟ್ಟು ಅಂದರೆ ಖಂಡಿತವಾಗಿ ಇಲ್ಲಿ ಅಲ್ಲಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ದಯವಿಟ್ಟು ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗಳನ್ನ ನಮ್ಮ ಟಿಪ್ಸ್ಗಳು ನಿಮಗೆ ಇಷ್ಟ ಆಗ್ತೀರಾ ಒಂದು ಲೈಕ್ ಕೊಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರ್ತೀನಿ. ಬಾಯ್.